ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇವತ್ತು ಮಾರ್ನಿಂಗು ನನ್ನ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿದ್ದೆ. ಅಂದರೆ 2022ರಲ್ಲಿ 15,000 ಆಫ್ ಪೋಸ್ಟ್ಗೆ ಏನು ಒಂದು GPSR ಎಕ್ಸಾಮ್ ಕಂಡಕ್ಟ್ ಆಗಿ ಆಯ್ಕೆ ಪ್ರಕ್ರಿಯೆ ನಂತರದಲ್ಲಿ ಕೆಲವೊಂದಷ್ಟು ವ್ಯಾಜ್ಯಗಳು ಅಥವಾ ಇಶ್ಯೂಸ್ ಏನು ಕ್ರಿಯೇಟ್ ಆಗುತ್ತೆ, ಇಟ್ಸ್ ಬಿಲಾಂಗ್ಸ್ ಟು ಈ ಮ್ಯಾರಿಡ್ ವುಮೆನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಯಾವ ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ, ಅವ್ರನ್ನ ಆಯ್ಕೆ ಪ್ರಕ್ರಿಯೆಯನ್ನು ಉಳಿಸ್ಕೊಳ್ಳಿಕ್ಕೆ, ಅವರಿಗೆ ಸೇವೆಗೆ ಅವರನ್ನು ಕಳಿಸ್ಲಿಕ್ಕೆ ಅಥವಾ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಲಿಕ್ಕೆ ಯಾವುದನ್ನು ಕನ್ಸಿಡರ್ ಮಾಡಬೇಕು ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ. ನೋಡಿ, 2022 ನಂತರದಲ್ಲಿ ಸ್ಟಾರ್ಟ್ ಆದಂಥ ಇಶ್ಯೂ ಇವತ್ತು ಇದಕ್ಕೆ ತೀರ್ಪು ಬಂದಿರುವಂಥದ್ದು. ಇವತ್ತು ಡೇಟ್ ಇತ್ತಿತ್ತು, ಇವತ್ತು ಜಡ್ಜ್ಮೆಂಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಇದಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಹೇಳಿದೆ, ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದಂಥ ಲಾಯರು ಸರಿಯಾದ ಟೈಮ್ಗೆ ಅವರು 2-3 ಬಾರಿ ನಿರಂತರವಾಗಿ ಗೈರಾಗಿದ್ದರು. ಹಾಗಾಗಿ ಇಷ್ಟು ವರ್ಷ ಅದನ್ನು ಎಳ್ಕೊಂಡು ಬಂದು ಫೈನಲಿ ಈಗ ಅದು ಅಂತಿಮ ತೀರ್ಪಾಗಿ ಬಂದಿದೆ. ಆ್ಯಂಡ್ ಇವತ್ತು ಬಂದಿರತಕ್ಕಂಥ ತೀರ್ಪಲ್ಲಿ ಇನ್ನೂ ಕೂಡ ಜಡ್ಜ್ಮೆಂಟ್ ಕಾಪಿ ಬಂದಿಲ್ಲ. ಅದು ಡಿಸ್ಕ್ಲೋಸ್ ಆಯಿತು ಅಂದರೆ ಯಾವ್ಯಾವ ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ಲಿ ಅದು ಅಲ್ಲಿ ಗೊತ್ತಾಗುತ್ತೆ. ಸುಮ್ಮನೆ ಏನು ಅದನ್ನು ರೆಫರ್ ಮಾಡದೆ ಬ್ಲೈಂಡಾಗಿ ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಬಂದಿರತಕ್ಕಂಥ ಜಡ್ಜ್ಮೆಂಟ್ ಮಾತ್ರ ಅಭ್ಯರ್ಥಿಗಳ ಪರವಾಗಿ ಇದು ಬಂದಿರುವಂಥದ್ದು. ಆದರೆ ಕೋರ್ಟ್ ಇನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರವನ್ನು ಎತ್ತಿಡಿದಿದೆ ಇಲ್ಲಿ. ಏನಪ್ಪ ಅಂತಂದರೆ, ಅದು ಇಲ್ಲಿ ಆಗಿರ್ತಕ್ಕಂಥ ಇಶ್ಯೂಸ್ ಏನಾಗಿದೆ, ಇದರಲ್ಲಿ ಅಭ್ಯರ್ಥಿಗಳ ಪಾತ್ರ ಯಾವುದೇ ಕಾರಣಕ್ಕೂ ಇಲ್ಲ. ಅವ್ರ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ. ತಪ್ಪು ಮಾಡಿರುವಂಥದ್ದು ಸ್ಟೇಟ್ ಗೌರ್ಮೆಂಟ್ ಅವರು. ಸೊ ಯಾವುದೇ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನೀವು ನೋಟಿಫಿಕೇಷನ್ ಅಥವಾ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದಾಗ ಅಲ್ಲಿ ನೋಟಿಫಿಕೇಷನಲ್ಲಿ ಒಂದು ಸ್ಪಷ್ಟತೆ ಇರಬೇಕು, ಸ್ಪಷ್ಟವಾಗಿ ಹೇಳಬೇಕು. ಸೊ ಈ ರೀತಿಯ ಸಮಸ್ಯೆಗಳಾದಾಗ ಯಾವ ಪ್ರಮಾಣ ಪತ್ರವನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು, ಯಾವುದನ್ನು ಬಿಡಬೇಕಾಗತ್ತೆ ಅಂತ ಅದನ್ನು ನೋಟಿಫಿಕೇಷನ್ನೇ ಉಲ್ಲೇಖ ಮಾಡಬೇಕು. ಇದು ಸರ್ಕಾರ ಇಲ್ದಿರತಕ್ಕಂಥ ಕಾರಣ ಸರ್ಕಾರ ಇದಕ್ಕೆ ನೇರ ಹೊಣೆಯಾಗಿರುತ್ತೆ. ಹಾಗಾಗಿ ಇದನ್ನು ಒಂದು ವಿಶೇಷವಾದಂಥ ಪ್ರಕರಣ ಅಥವಾ ಒಂದು ಸ್ಪೆಷಲ್ ಕೇಸ್ ಅಂತ ಟ್ರೀಟ್ ಮಾಡಿ ಈಗ ಅಭ್ಯರ್ಥಿಗಳ ಪರವಾಗಿ ಅವರು ತೀರ್ಪನ್ನು ಇಲ್ಲಿ ಪ್ರಕಟ ಮಾಡಿರುವಂಥದ್ದು. ಹಾಗಾಗಿ ಅದು ಕಾಪಿ ಬಂದ ನಂತರದಲ್ಲಿ ಉಳಿದಂಥ ಎಲ್ಲ ವಿವರಗಳು ಗೊತ್ತಾಗುತ್ತೆ. ಸೊ ನಾನು ನಮಗೆ ಮಾಹಿತಿ ಬಂತು ಅಂತ ಅಂದ್ಬಿಟ್ಟು ಒಂಚೂರು ನಿಮ್ಮ ಮಾಹಿತಿಗೋಸ್ಕರವಾಗಿ ಇದನ್ನು ಹೇಳಿದ್ದು. ಇದೊಂದು ಕೇಸ್ ಇಶ್ಯೂ ಕ್ಲಿಯರ್ ಆಗಿದೆ ಈಗ. ಏಕೆಂದರೆ ಇದು ಒಳ ಮೀಸಲಾತಿ ಇದು ಅದೊಂದು ಇತ್ತು, ಮತ್ತು ಇದೊಂದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಸು ಯಾವುದು ಕನ್ಸಿಡರ್ ಮಾಡಬೇಕು ಇದೊಂದಿತ್ತು. ಈಗ ಅದು ಕೂಡ ಇಲ್ಲ ಸರ್, ರಾಜ್ಯ ಸರ್ಕಾರದಿಂದ ಒಂದು ಅಥೆಂಟಿಕೇಟ್ ಕಾಪಿ ಬಿಡುಗಡೆ ಆಗಿದೆ, ಡಿಸ್ಟ್ರಿಬ್ಯೂಷನ್ ಮಾಡಿರುವಂಥದ್ದು. ಆ್ಯಂಡ್ ಇದು ಕೂಡ ಈಗ ಜಡ್ಜ್ಮೆಂಟ್ ಬಂದಿದೆ. ಈಗ ಇನ್ನೇನಪ್ಪ ಅಂತಂದರೆ, ಈಗ ರಿಕ್ರೂಟ್ಮೆಂಟ್ ಪ್ರಾಸೆಸನ್ನು ಸಾಧ್ಯವಾದಷ್ಟು ಬೇಗ ಅವರು ಟೇಕ್ ಆಫ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಲಕ್ಷಾಂತರ ಒಂದು ಶಿಕ್ಷಕ ಆಕಾಂಕ್ಷಿಗಳ ಒಂದು ಬಹುದೊಡ್ಡ ಒಂದು ನಿರೀಕ್ಷೆ ಏನಾಗ್ತಿದೆ ಅಂತಂದರೆ, ಈಗ ಎಷ್ಟು ಬೇಗ ನೋಟಿಫಿಕೇಷನ್ ಮಾಡ್ತಾರೋ ದೇ ಆರ್ ಈಗರ್ಲಿ ವೇಟಿಂಗ್ ಫಾರ್ ದಟ್ ನೋಟಿಫಿಕೇಷನ್. ಮೊದಲು ಅದು ಮಾಡಬೇಕಾಗುತ್ತೆ. ಸೊ ವಿತಿನ್ 1 or 2 ಡೇಸಲ್ಲಿ ಬರುತ್ತೆ ಕಾಪಿ ಅದು. ಅಥವಾ ಇವತ್ತು ಸಂಜೆ ಒಳಗಡೆ ಬಂತು ಅಂತಂದರೆ ನನ್ನ ವಾಟ್ಸಪ್ ಚಾನಲಲ್ಲಿ, ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲ ಕಡೆ ಶೇರ್ ಮಾಡ್ತೀನಿ. ಜೊತೆಗೆ ರೆಫರ್ ಮಾಡಿಬಿಟ್ಟು ಯಾವ್ಯಾವುದನ್ನು ಅವರು ಉಲ್ಲೇಖ ಮಾಡಿ ಜಡ್ಜ್ಮೆಂಟ್ ಪಾಸ್ ಮಾಡಿದ್ರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಫೈನಲಿ ಅಭ್ಯರ್ಥಿಗಳ ಪರವಾಗಿ ತೀರ್ಪು ಬಂದಿದೆ. ಹಾಗಾಗಿ ಇದು ಭಾಳ ಸಂತೋಷದ ಖುಷಿಯಾದಂಥ ಒಂದು ಮೂಮೆಂಟ್ ಇದು. ಅವರಿಗೆಲ್ಲ ಹೇಳ್ಕೊಳ್ಳೋಕ್ಕೆ ನಾನು ಬೆಳಿಗ್ಗೆನೂ ವಿಶ್ ಮಾಡಿದೆ. ಇದಕ್ಕೆಲ್ಲ ಇವತ್ತೇ ಇತ್ಯರ್ಥ ಆಗಿಬಿಡಿ. ಇದು ಮತ್ತೆ ಮುಂದೆ ಹಿಯರಿಂಗ್ ಡೇಟ್ಸ್ ಎಲ್ಲ ಮುಂದೆ ಹೋಗೋದು ಬೇಡ. ಪಾಪ ಅವರಿಗೆಲ್ಲ ಒಳ್ಳೆಯದಾಗಬೇಕು. ಏಕೆಂದರೆ ಅಷ್ಟು ವರ್ಷಗಳ ಸರ್ವಿಸ್ ವೇಸ್ಟ್ ಆಯಿತು, ಅಷ್ಟು ವರ್ಷಗಳ ವೇತನ ವೇಸ್ಟ್ ಆಯಿತು, ಸಾಕಷ್ಟು ಸಫರ್ ಆಗ್ತಿದ್ರು ಅವರೆಲ್ಲವೂ ಕೂಡ. ಪ್ರಕ್ರಿಯೆಯಲ್ಲಿದ್ದರೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಪಡ್ಕೊಳ್ದೇನೆ, ಶಾಲೆಗಳಲ್ಲಿ ವರ್ಕ್ ಮಾಡ್ದೇನೆ ಇವೆಲ್ಲ ಸಾಕಷ್ಟು ನೋವನ್ನು ಅನುಭವಿಸ್ತಾಯಿದ್ರು. ಹಾಗಾಗಿ ಅವರಿಗೆ ಒಂದು ಫೈನಲಿ ಕೋರ್ಟ್ ಕಡೆಯಿಂದ ಒಂದು ಒಳ್ಳೆಯ ರೀತಿಯಾದಂಥ ತೀರ್ಪು ಅವ್ರಿಗೆ ಬಂದಿರುವಂಥದ್ದು. ಸೊ ನಾನು ಹೇಳ್ತೀನಿ, ನಾನು ನೆಕ್ಸ್ಟ್ ಅಪ್ಕಮಿಂಗ್ ನ್ಯೂಸಸಲ್ಲಿ ಅದು ಬಂತು ಅಂತಂದರೆ ನನಗೆ ಕಾಪಿನ ಇಟ್ಕೊಂಡು ನಿಮಗೆ ವಿಡಿಯೋ ಮಾಡ್ತೀನಿ. ಹಾಗಾಗಿ ದಯಮಾಡಿ ವೆಯ್ಟ್ ಮಾಡಿ. ಮ್ಯಾಕ್ಸಿಮಮ್ ಈ ಕಂಟೆಂಟ್ ಇಷ್ಟ ಆಗಿರೋ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.